ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಂದು ಫೈನಲಿ 20K ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಕಂಪ್ಲೀಟ್ ಆಗಿದ್ದಾರೆ. ಸೊ ಇದೆಲ್ಲ ನಿಮ್ಮಿಂದ ಗೈಸ್. ಸೊ ನಿಮಗೆ ಕ್ರೆಡಿಟ್ ಸಿಗಬೇಕು. ಆ್ಯಂಡ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ತುಂಬ ಈ ಥರ ಜನನೂ ಇದ್ದಾರೆ, ಲೈಕ್ ನನಗೆ ಗ್ರೋ ಆಗೋಕ್ಕೆ ನೋಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಓಕೆನಾ. ಲೈಕ್ ಅವರು ತುಂಬ ಟಾಂಟ್ ಮಾಡ್ತಾರೆ, ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ. ಸೊ ಅವ್ರಿಗೆಲ್ಲ ಇಷ್ಟ ಆಗಲ್ಲ. ಸೊ ಅವ್ರಿಗೆಲ್ಲ ಪಕ್ಕಕ್ಕಿಟ್ಟು, ಸೊ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸು. ಯಾರೆಲ್ಲ ನನ್ನ ಎನಿಮೀಸ್ ಇದ್ದೀರಾ ಅವ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸು. ಸೊ ಎನಿಮೀಸ್ ಯಾರಿದ್ದಾರೆ ಅವರೇ ಅಲ್ವಾ ನಮಗೆ ಜಾಸ್ತಿ ಬೆಳೆಸೋದು. ಸೊ ಹಂಗೆ ಹಿಂಗೆ ಅಂತ ಏನಾದರೂ ಹೇಳಿ. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಯಾರೆಲ್ಲ ನನಗೆ ಟ್ರೂ ಆಗಿ ಸಪೋರ್ಟ್ ಮಾಡ್ತೀರಾ ಅವ್ರಿಗಂತೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಬಂದುಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಬೇಗ 4000 ವಾಚ್ ಟೈಮ್ ಅವರ್ ಕಂಪ್ಲೀಟ್ ಮಾಡ್ಬೋದು, ಓಕೆನಾ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇದರಲ್ಲಿ ನೀವು ನೋಡಿ ಒಂದೇ ವೀಡಿಯೋದಲ್ಲಿ ಬಂದುಬಿಟ್ಟು ಎಷ್ಟು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ. 6 ಇಂದ 7 ಗಂಟೆ ವಾಚ್ ಟೈಮ್ ಏನಿದೆ ಕಂಪ್ಲೀಟ್ ಆಗಿದೆ. ಸೊ ಒಂದು ವೀಡಿಯೋದಲ್ಲಿ ಬಂದುಬಿಟ್ಟು ಕಂಪ್ಲೀಟ್ ಆಗಿದೆ, ಓಕೆನಾ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ, ಓಕೆನಾ. ಸೊ ನೀವು ಯಾವ ಥರ ಕಂಪ್ಲೀಟ್ ಮಾಡ್ಬೋದು, ಈ ಥರ ನೀವು ಕಷ್ಟಪಟ್ಟು ವೀಡಿಯೋಸ್ ಹಾಕಿ ನಿಮ್ದು ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆದರೆ ಈ ಥರ ಒಂದು ವೀಡಿಯೋದಲ್ಲೇ ನಿಮ್ಮದು ಬಂದುಬಿಟ್ಟು ಕಂಪ್ಲೀಟ್ ಆಗಿಬಿಡುತ್ತೆ ವಾಚ್ ಟೈಮ್ ಅವರು. ಬಟ್ ಈಗ 100, 200 ಇಲ್ಲ 50 ಯಾರ್ದು ವ್ಯೂಸ್ ಬರ್ತಾ ಇದೆ, ಅವ್ರದ್ದು ಯಾವ ಥರ ನೀವು ಫಾಸ್ಟಾಗಿ ವಾಚ್ ಟೈಮ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೆ ತುಂಬ ಕಲಿಯೋದಕ್ಕೂ ಸಿಗುತ್ತೆ ಆ್ಯಂಡ್ ನಿಮಗೂ ಒಂದು ಟಿಪ್ಸ್ ಸಿಕ್ಕಂಗೆ ಆಗುತ್ತೆ, ಓಕೆನಾ. ವಾಚ್ ಟೈಮು ಬೇಗ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ, ಓಕೆನಾ. ಸೊ ತುಂಬ ಜನಕ್ಕೆ ಪ್ರಾಬ್ಲಮ್ ಇದೇ ಆಗಿರುತ್ತೆ, ಓಕೆನಾ. ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅಂತ, ಓಕೆನಾ. ನಿಮಗೆ ಬೇಗ ಸಬ್ಸ್ಕ್ರೈಬರ್ಸು ಸಿಗ್ತಾರೆ ಆ್ಯಂಡ್ ಇದ್ರ ಜೊತೆಗೆ ನಿಮ್ಮ ವಾಚ್ ಟೈಮ್ ಅವರ್ನು ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಬೇಗ ನಿಮ್ಮದು ಚಾನಲ್ ಏನಿದೆ ಮಾನಿಟೈಸೇಷನ್ನ ಮಾಡ್ಕೋಬೋದು, ಓಕೆನಾ ಗೈಸ್. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನೇನೇನು ಸ್ಟೆಪ್ ಹೇಳ್ತೀನಿ ಅದು ಕರೆಕ್ಟಾಗಿ ಕ್ಲಿಯರಾಗಿ ನೋಡ್ಕೊಳ್ಳಿ, ಆಗಲೇ ನಿಮಗೆ ಗೊತ್ತಾಗೋದು, ಓಕೆನಾ. ನೀವು ಅರ್ಧಂಬರ್ಧ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ, ಓಕೆನಾ ಗೈಸ್. ಸೊ ಫಸ್ಟು ಗೈಸ್, ನಿಮಗೆ ಮಾಡಬೇಕಾಗಿರೋ ಕೆಲಸ ಏನಂದರೆ, ಲೈಕ್ ಫಸ್ಟು ನೀವು ಏನು ಮಾಡಿ ಅಂದರೆ ನಿಮ್ಮದು ಯೂಟ್ಯೂಬ್ ಏನಿದೆ ಓಪನ್ ಮಾಡ್ಕೊಳ್ಳಿ, ಓಕೆನಾ. ನಿಮ್ಮದು ಯೂಟ್ಯೂಬ್ ಆ್ಯಪ್ ಏನಿದೆ ಅದು, ಆ್ಯಂಡ್ ಅದು ನಿಮ್ಮ ಚಾನಲಲ್ಲಿ ಲಾಗಿನ್ ಆಗಿರಬೇಕು. ನೀವು ಯಾವ ಚಾನಲ್ ನಡೆಸ್ತಾ ಇದ್ದೀರಾ ಅದು, ಓಕೆನಾ. ಅದಾದಮೇಲೆ ನಮಗೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು, ಯೂ ಸೆಕ್ಷನ್ ಇಲ್ಲಿ ಕಾಣಿಸ್ತಿರ್ಬೇಕಲ್ಲ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಗೈಸ್, ಇಲ್ಲಿ ಕೆಳಗೆ ಒಂದು ಸ್ವಲ್ಪ ನೀವು ಸ್ಕ್ರಾಲ್ ಮಾಡಿದರೆ ನಿಮ್ಗೆ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನು? ಇಲ್ಲೊಂದು ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ವಾ, ಇಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಿದೆ. ಸೊ ನಮಗೆ ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು, ನಮಗೆ ಹೊಸ ಪ್ಲೇ ಲಿಸ್ಟ್ ಮಾಡಬೇಕು. ಅದು ಯಾವ ಥರ ಪ್ಲೇ ಲಿಸ್ಟ್ ಮಾಡಿಬಿಟ್ಟು ಏನು ಮಾಡಬೇಕಂತ ಹೇಳ್ತೀನಿ. ಪ್ಲೇ ಲಿಸ್ಟ್ ಮಾಡಿದರೆ ಸಾಲದು, ಅದಕ್ಕೆ ನಾವು ಏನು ಮಾಡಬೇಕು, ಪ್ಲೇ ಲಿಸ್ಟ್ ಮಾಡಾದ್ಮೇಲೆ ಏನು ಮಾಡಬೇಕು, ನಮ್ಮ ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆಗೋಕ್ಕಂತ ಇವತ್ತು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸಿಂಪಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೈಟಲಲ್ಲಿ ನೀವು ಏನು ಕೊಡಬೇಕಂತಂದರೆ, ಲೈಕ್ 4K ವಾಚ್ ಟೈಮ್ ಅವರ್, ಓಕೆನಾ. 4K ವಾಚ್ ಟೈಮ್ ಈ ಥರ ಒಂದು ಕೊಟ್ಬಿಡಿ, ಓಕೆನಾ. ಟೈಟಲ್ ಬಂದುಬಿಟ್ಟು ಈ ಥರ ಕೊಡಿ. ಆ್ಯಂಡ್ ಇದಾದಮೇಲೆ ಇಲ್ಲಿ ವಿಸಿಬಿಲಿಟಿ ನಿಮಗೆ ಆಪ್ಷನ್ ಕಾಣಿಸ್ತಿರಬೇಕು. ಈ ವಿಸಿಬಿಲಿಟಿ ಸೆಟ್ ಮಾಡೋದು ತುಂಬ ಇಂಪಾರ್ಟೆಂಟು, ಓಕೆನಾ. ಇಲ್ಲಿ ನಿಮ್ಮದು ವಿಸಿಬಿಲಿಟಿ ಬಂದುಬಿಟ್ಟು ಅನ್ಲಿಸ್ಟೆಡ್ ಇಲ್ಲ ಪ್ರೈವೇಟಲ್ಲಿ ಇದ್ದರೆ, ಇದರಲ್ಲಿ ಈ ಅನ್ಲಿಸ್ಟೆಡು ಪ್ರೈವೇಟಲ್ಲಿ ಇದ್ದರೆ ಯಾರು ಅಂದರೆ ಪ್ರೈವೇಟಲ್ಲಿ ಇದ್ದರೆ ನೀವು ಮಾತ್ರ ನೋಡೋಕ್ಕಾಗೋದು, ನಿಮ್ಮಿಂದ ವಾಚ್ ಟೈಮ್ ಅವರ್ ಸಿಗಲ್ಲ. ಅನ್ಲಿಸ್ಟೆಡಲ್ಲಿದ್ದರೆ ಬಂದುಬಿಟ್ಟು ಯಾರಿಗೆ ನೀವು ಲಿಂಕ್ ಕಳಿಸಿರ್ತೀರ ಅವ್ರು ಮಾತ್ರ ನೋಡೋಕ್ಕಾಗೋದು. ಇಲ್ಲಿ ಬಂದುಬಿಟ್ಟು ನಮಗೆ ವಾಚ್ ಟೈಮ್ ಅವರ್ ಬಂದುಬಿಟ್ಟು ಪಬ್ಲಿಕ್ಕಿಂದ ಸಿಗಬೇಕಾಗಿರೋದು. ಸೊ ಯೂಟ್ಯೂಬ್ ಕೌಂಟ್ ಆಗೋದು, ವಾಚ್ ಟೈಮ್ ಅವರ್ ಏನಿದೆ ಕೌಂಟ್ ಆಗೋದು ಯಾವುದರಿಂದ? ಪಬ್ಲಿಕ್ಕಿಂದ. ಸೊ ನಾವು ಯಾವಾಗಲೂ ಬಂದುಬಿಟ್ಟು ನಮ್ಮದು ಪ್ಲೇ ಲಿಸ್ಟ್ ನಾವು ಕ್ರಿಯೇಟ್ ಮಾಡಬೇಕಿದ್ರೆ ಏನು ಮಾಡಬೇಕು, ಪಬ್ಲಿಕ್ಕಲ್ಲೇ ಇಡಬೇಕು, ಓಕೆನಾ. ಸೊ ಇಲ್ಲಿ ನಮ್ಮದು ಪ್ರೈವೇಟ್ ಸೆಲೆಕ್ಟ್ ಆಗಿದೆ, ಇದನ್ನು ರಿಮೂವ್ ಮಾಡಿಬಿಟ್ಟು ಈ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ಓಕೆನಾ. ಯಾವಾಗಲೂ ನಾವು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಬೇಕಿದ್ರೆ ಪಬ್ಲಿಕ್ಕಲ್ಲಿ ಇಡಬೇಕು, ಓಕೆನಾ. ಈಗ ವಿಸಿಬಿಲಿಟಿ ಬಂದುಬಿಟ್ಟು ಪಬ್ಲಿಕ್ ಬಂದುಬಿಟ್ಟು ಸೆಲೆಕ್ಟ್ ಆಯಿತು, ಓಕೆನಾ. ಸೊ ಇಲ್ಲಿ ಕೊಲ್ಯಾಬ್ರೇಷನ್ ಅಂತ ಏನೋ ಇದೆ, ಇದನ್ನೇನೋ ಆನ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಇದ್ರ ಮೇಲೇನೋ ಅಷ್ಟು ಗಮನ ಕೊಡಬೇಡಿ, ಓಕೆನಾ. ಸೊ ಸಿಂಪಲಿ ನಾವೇನು ಮಾಡಬೇಕು, ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ
ಮಾಡಿದರೆ ಇಲ್ಲಿ ಆ್ಯಡ್ ವೀಡಿಯೋಸ್ ಅಂತ ನಿಮಗೆ ಓಪನ್ ಆಗಿಬಿಡುತ್ತೆ. ಓಕೆನಾ, ನೀವು ಯಾವ್ಯಾವುದು ಲಾಂಗ್ ವೀಡಿಯೋಸ್ ಜಾಸ್ತಿ ಇದೆ, ಜಾಸ್ತಿ ನಿಮಿಷದ್ದು ಯಾವ್ಯಾವ ವೀಡಿಯೋಸ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ಆ್ಯಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಚಾನಲ್ನ ಸರ್ಚ್ ಮಾಡಿ ಹೀನಾ ಕ್ರಿಯೇಟರ್ 0.4. ಓಕೆನಾ, ನಿಮ್ಮ ಚಾನಲ್ ಸರ್ಚ್ ಮಾಡಿದರೆ ನೋಡಿ ನಿಮ್ಮ ವೀಡಿಯೋಸ್ ಎಲ್ಲ ಬಂದುಬಿಡುತ್ತೆ. ಯಾವ್ಯಾವುದು ಲಾಂಗ್ ವೀಡಿಯೋ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೊ ಇಲ್ಲಿ ಪ್ಲೇ ಆಗ್ತಿದೆ. ಸೊ ನಮಗೆ ಪ್ಲೇ ಮಾಡೋಕ್ಕೆ ಇಲ್ಲ, ನಮಗಿಲ್ಲಿ ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತ ಇದೆಯಲ್ಲ, ಇಲ್ಲಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಸೊ ಅಂದ್ಕೊಳ್ಳಿ ಇದೊಂದು ಸೊ ನಿಮಗೆ ಯಾವ್ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇದೊಂದು ಟೋಟಲಿ ನಾನು ಇಷ್ಟು ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಸೊ ಇಷ್ಟು ವೀಡಿಯೋಸ್ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಓಕೆ, ಸೊ ಇಷ್ಟು ಒಂದು ಸಲ ನಾವು ವ್ಯೂ ಸೆಕ್ಷನಲ್ಲಿ ಹೋಗ್ಬಿಟ್ಟು ಈಗ ಬಂದುಬಿಟ್ಟು ನಾವು ಇಲ್ಲಿ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮದು ಚಾನಲ್ ಬಂದುಬಿಟ್ಟು ಚಾನಲ್ ಅಲ್ಲ, ನಮ್ಮದು ಪ್ಲೇಲಿಸ್ಟ್ ಬಂದುಬಿಟ್ಟು ಇಲ್ಲಿ ಕ್ರಿಯೇಟ್ ಆಗಿದೆ, ನೀವು ನೋಡ್ಬೋದು 4K ವಾಚ್ ಟೈಮ್ ಅವರ್ ಅಂತ. ಸೊ ಈಗ ನಮಗೇನು ಮಾಡಬೇಕು, ಸಿಂಪಲಿ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದಾದಮೇಲೆ ಈಗ ನಮಗೆ ಒಂದು ಫೋಟೋನ ರೆಡಿ ಮಾಡಬೇಕು. ಏನು ಫೋಟೋ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ, ಸಿಂಪಲಿ ನಾವು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಸೊ ಇದು ಎಲ್ಲರ ಹತ್ರ ಇರುತ್ತೆ, ಸೊ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಪಿಕ್ಸೆಲ್ ಲ್ಯಾಬ್ ಬಂದುಬಿಟ್ಟು ಪ್ಲೇಸ್ಟೋರ್ ಏನಿದೆ ಅದರಲ್ಲಿ ಅವೈಲೇಬಲ್ ಇದೆ. ಓಕೆನಾ, ಸೊ ಸಿಂಪಲಿ ನಾವಿಲ್ಲಿ ನ್ಯೂ ಟೆಕ್ಸ್ಟ್ ಏನಿದೆ ಇದನ್ನು ನಾವಿಲ್ಲಿಂದ ಡಿಲೀಟ್ ಮಾಡ್ಕೊಳ್ಳೋಣ. ಡಿಲೀಟ್ ಮಾಡ್ಕೊಂಡಾದಮೇಲೆ ಇಲ್ಲಿ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಮೇಲೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕಸ್ಟಮ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಯೂಟ್ಯೂಬ್ ಥಂಬ್ನೇಲ್. ಓಕೆನಾ, ಸೊ ಸಿಂಪಲ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಗಾಯ್ಸ್ ಇಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಾವು ಯಾವುದಾದ್ರೂ ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಂದ್ಕೊಳ್ಳಿ ನನಗೆ ಯಾವ ಕಲರ್ ಬೇಕು, ಒಂದು ನಿಮಿಷ. ಈ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ನಮಗೆ ಕಲರ್ ಸೆಲೆಕ್ಟ್ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಈ ಡಬಲ್ ಲೇಯರ್ ಮೇಲೆ. ಇಲ್ಲಿ ಕಲರ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅದಾದಮೇಲೆ ನಾವಿಲ್ಲಿ ಯಾವುದಾದ್ರೂ ಒಂದು ಕಲರ್ನ ಪಿಕ್ ಮಾಡ್ಕೊಳ್ಳೋಣ. ಅಂದ್ಕೊಳ್ಳಿ ನಾನಿಲ್ಲಿ ಯೆಲ್ಲೋ ಕಲರ್ ಪಿಕ್ ಮಾಡ್ಕೊಳ್ತೀನಿ, ಇಲ್ಲ ಈ ಗ್ರೀನ್ ಕಲರು ಓಕೆ. ಸೊ ಇದನ್ನು ನಾನು ಪಿಕ್ ಮಾಡ್ಕೊಂಡಿದ್ದೀನಿ. ಸೊ ನಾವಿಲ್ಲಿ ಟೆಕ್ಸ್ಟ್ ತಗೊಳ್ಳೋಣ. ಟೆಕ್ಸ್ಟ್ ತಗೊಂಡಾದಮೇಲೆ ಗೈಸ್ ಇಲ್ಲಿ ಏನಂತ ಬರಿಬೇಕು, ನಮಗೆ ವೆರಿ ಇಂಪಾರ್ಟೆಂಟ್ ವಿಡಿಯೋ ಫಾರ್ ನ್ಯೂ ಯೂಟ್ಯೂಬರ್ಸ್ ಅಂತ ಬರೆಯೋಣ. ಸೊ ಫಾರ್ ಎಕ್ಸಾಂಪಲ್ಗೆ ನಾನು ಇಲ್ಲಿ ಬರೆದು ತೋರಿಸ್ತಾ ಇರೋದು, ನೀವು ಏನು ಬೇಕಾದರೂ ಬರ್ಕೋಬೋದು ನಿಮ್ಮ ಟೈಟಲು. ನನಗೆ ನೀವು ಲೈಕ್ ಈ ಥರನೂ ಬರಿಬೋದು, ನನಗೆ ಹೆಲ್ಪ್ ಬೇಕಾಗಿದೆ, ನನಗೆ 4000 ವಾಚ್ ಟೈಮ್ ಅವ್ರಿಗೆ ಕಂಪ್ಲೀಟ್ ಆಗಬೇಕಂತನೂ ಬರ್ಕೋಬೋದು, ಇಲ್ಲ ಬೇರೆ ಬೇರೆ ಥರ ಯಾವ ಥರನಾದರೂ ನೀವು ಬರ್ಕೋಬೋದು. ಓಕೆನಾ, ಸೊ ನಾನಿಲ್ಲಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಫಾರ್ ನ್ಯೂ ಯೂಟ್ಯೂಬರ್ಸ್ ಓಕೆನಾ. ಸೊ ನಾನು ಈ ಥರ ಬಂದುಬಿಟ್ಟು ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ನಿಮ್ಮಲ್ಲಿ ಯಾವ ಥರ ನೀವು ಟೈಪ್ ಮಾಡ್ತೀರಾ ಆ ಥರ ಟೈಪ್ ಮಾಡಿ. ಸೊ ನಾನಿಲ್ಲಿ ಡಬಲ್ ಟ್ಯಾಪ್ ಮಾಡಿಬಿಟ್ಟು ಇಂಪಾರ್ಟೆಂಟ್ ವಿಡಿಯೋ 4 ಇಲ್ಲಿ ಕೆಳಗೆ ಮಾಡಿಬಿಡ್ತೀನಿ. ಓಕೆನಾ, ಸೊ ಈಗ ನೀವು ನೋಡಿದ್ರಲ್ಲ, ಸೊ ನಾನು ಈ ಥರ ಬಂದುಬಿಟ್ಟು ಟೈಪ್ ಮಾಡ್ಕೊಂಡಿದ್ದೀನಿ. ಟೆಕ್ಸ್ಟ್ ಮೇಲೆ ನಾವು ಟೆಕ್ಸ್ಟ್ ಏನೇ ಎಡಿಟ್ ಮಾಡಬೇಕಂದ್ರೆ ಇದೆಯಲ್ಲ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಟೆಕ್ಸ್ಟ್ ಎಡಿಟ್ ಆಗುತ್ತೆ, ಬೇರೆ ಎಲ್ಲ ಇದು. ಓಕೆನಾ, ಸೊ ನಾವು ಟೆಕ್ಸ್ಟಲ್ಲಿ ಕ್ಲಿಕ್ ಮಾಡಬೇಕು. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಾವಿಲ್ಲಿ ಕಲರ್ ಬಂದುಬಿಟ್ಟು ಬೇರೆ ಕಲರ್ ಡಾರ್ಕ್ ಬ್ಲ್ಯಾಕ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾವಿಲ್ಲಿ ಟೆಕ್ಸ್ಟಿದು ನಾವು ಏನು ಫಾಂಟ್ ಇದೆ ಅದನ್ನು ಚೇಂಜ್ ಮಾಡ್ಕೊಳ್ತೀನಿ. ಸೊ ನಾನೀಗ ಯಾವುದೋ ಒಂದು ಟೆಕ್ಸ್ಟ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಷ್ಟು ಚೆನ್ನಾಗಿ ಕಾಣ್ತಿಲ್ಲ, ಬೋಲ್ಡ್ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಓಕೆನಾ, ಸೊ ಈ ಥರ ದೊಡ್ಡದಾಗಿ ಮಾಡಿಕೊಂಡು ಈಗ ನಾನು ಏನು ಮಾಡ್ತೀನಿ, ನಾನು ಫಾರ್ ಎಕ್ಸಾಂಪಲ್ಗೆ ನಿಮಗೆ ಈ ಫೋಟೋ ಮಾಡಿ ತೋರಿಸ್ತಾ ಇರೋದು, ನೀವು ಬೇರೆ ಥರ ಇನ್ನೂ ಸ್ವಲ್ಪ ಡೆಕೋರೇಟ್ ಮಾಡಿಕೊಂಡು ಇನ್ನೂ ಸ್ವಲ್ಪ ನಿಮ್ಗೆ ಏನಾದರೂ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಸಿಂಪಲಿ ನಾವಿಲ್ಲಿ ಈ ಮೆಮೊರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ, ಸೇವ್ ಆಸ್ ಇಮೇಜ್. ಓಕೆನಾ, ಸೊ ಇಲ್ಲಿ ಅಲ್ಟ್ರಾದಲ್ಲೇ ಸೆಲೆಕ್ಟ್ ಮಾಡ್ಕೊತೀನಿ, ಕ್ವಾಲಿಟಿ, ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ, ಇದಿಷ್ಟ ಆಯಿತು ನಮ್ಮದು ಕೆಲಸ. ಸೇವ್ ಗ್ಯಾಲರಿಯಲ್ಲಿ ಮಾಡಿಕೊಂಡು ಈ ಪಿಕ್ಸೆಲ್ ಲ್ಯಾಬ್ ಕೆಲಸ ಇಷ್ಟ ಆಯಿತು, ಫೋಟೋನ ಕ್ರಿಯೇಟ್ ಮಾಡ್ಕೊಂಡು ಇದಾಯಿತು. ಈಗ ಬಂದುಬಿಟ್ಟು ನಿಮ್ಗೇನು ಮಾಡಬೇಕು, ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು. ಓಕೆನಾ, ನಿಮ್ಮ ಯೂಟ್ಯೂಬ್ ನೀವು ಯಾವ ಚಾನೆಲ್ ಕ್ರಿಯೇಟ್ ಮಾಡಿದ್ದೀರಾ ಆ ಯೂಟ್ಯೂಬು. ಅದಾದಮೇಲೆ ಸಿಂಪಲಿ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆಯಾ ನಿಮಗೆ,
ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ಇಲ್ಲಿ ನಿಮಗೆ ಲೈವ್ ಆಪ್ಷನ್ ಕಾಣಿಸ್ತಿದೆಯಾ, ಈ ಲೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಲೈವ್ ಮಾಡಿ ಅಂತ ನಾನು ಹೇಳ್ತಿಲ್ಲ, ಯಾವ ಥರ ನಾವು ಲೈವ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಓಕೆನಾ, ನೀವು ಲೈವಲ್ಲಿ ಹಾಕಿಬಿಟ್ಟು ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ಕೋಬೋದು, ನಿಮ್ಗೆ ಏನು ಕೆಲಸ ಇದೆ ಅದೆಲ್ಲ ಮುಗಿಸ್ಕೋಬೋದು. ಜಸ್ಟ್ ಇದೊಂದು ಮಾಡಿ ಬಿಡಿ. ನಿಮ್ಮದು 10-20 ಜನ ನೋಡಿದ್ರೂ ನಿಮ್ಮದು ಗಂಟೆಯಲ್ಲೇ ಬಂದುಬಿಟ್ಟು ಏನಿದೆ ವಾಚ್ ಟೈಮು ಗೈನ್ ಆಗುತ್ತೆ. ಓಕೆನಾ, ಸೊ ಸಿಂಪಲಿ ನಾವು ಲೈವ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಲೈವ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಈಗ ಸಿಂಪಲಿ ನಾವೇನು ಮಾಡೋಣ ಓಕೆನಾ. ಸೊ ಸಿಂಪಲಿ ನೀವೇನು ಮಾಡಬೇಕು, ಈ ಪೆನ್ಸಿಲ್ ಐಕಾನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಮತ್ತು ನಿಮ್ಗೆ ಏನು ಮಾಡಬೇಕು, ಈ ಪೆನ್ಸಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಈ ಪೆನ್ಸಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ಅಪ್ಲೋಡ್ ಥಂಬ್ನೇಲ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದು ನಿಮ್ಮದು ಗ್ಯಾಲ್ರಿ ಏನಿದೆ ಎಲ್ಲ ಓಪನ್ ಆಗಿ ಬಂದುಬಿಡುತ್ತೆ. ಸೊ ನಾವೇನು ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅದನ್ನು ಬಂದುಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಏನು ನಾವು ಪಿಕ್ಸೆಲ್ ಲ್ಯಾಬಿಂದ ಫೋಟೋ ಬಂದುಬಿಟ್ಟು ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ ಅದು. ಸೇವ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಸೇವ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಈ ಥರ ಬಂದುಬಿಡುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಟೈಟಲಲ್ಲೂ ಕೂಡ ನೀವು ಇದನ್ನು ರಿಮೂವ್ ಮಾಡಿಬಿಟ್ಟು ವೆರಿ ಇಂಪಾರ್ಟೆಂಟ್ ವಿಡಿಯೋ ಫಾರ್ ನ್ಯೂ ಯೂಟ್ಯೂಬರ್ಸ್ ಅಂತ ಹಾಕಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಫಾರ್ ನ್ಯೂ ಯೂಟ್ಯೂಬರ್ಸ್. ಓಕೆನಾ, ಸೊ ಇದನ್ನು ಟೈಟಲ್ ಬರ್ಕೊಂಡಾದಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು. ಈ ವಿಸಿಬಿಲಿಟಿ ಬಂದುಬಿಟ್ಟು ನಿಮಗೆ ಏನು ಮಾಡಬೇಕು, ವಿಸಿಬಿಲಿಟಿ ಬಂದುಬಿಟ್ಟು ನಿಮಗೆ ಪಬ್ಲಿಕ್ಕಲ್ಲಿರಬೇಕು. ಓಕೆನಾ, ಪಬ್ಲಿಕ್ಕಲ್ಲಿಟ್ಟಾದಮೇಲೆ ಇಲ್ಲಿ ಗೆಸ್ಟ್ ಎಲ್ಲ ಇದೆ, ಇದನ್ನು ಏನು ಮಾಡಬೇಡಿ. ಇಲ್ಲಿ ಡಿಸ್ಕ್ರಿಪ್ಷನ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಡಿಸ್ಕ್ರಿಪ್ಷನ್ ಆಪ್ಷನಲ್ಲಿ ನೀವು ಏನಾದರೂ ಬರ್ಕೋಬೋದು. ಓಕೆನಾ, ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ನಿಮಗೆ ಏನು ಮಾಡಬೇಕಂದ್ರೆ ಮೇಯ್ನಾಗಿ ಮಾಡಬೇಕಾಗಿರೋ ಕೆಲಸ ಏನು, ಸ್ಕ್ರೀನ್ ಕಾಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಸೊ ಸಿಂಪಲಿ ನಿಮಗೆ ಈ ಸ್ಕ್ರೀನ್ ಕಾಸ್ಟ್ ಆಪ್ಷನ್ನ ಆನ್ ಮಾಡ್ಕೋಬೇಕು. ಓಕೆನಾ, ಆನ್ ಮಾಡ್ಕೊಂಡಾದಮೇಲೆ ಇಲ್ಲಿಂದ ನಂದು ಬಂದುಬಿಟ್ಟು ಏನು ಸ್ಕ್ರೀನ್ ರೆಕಾರ್ಡಿಂಗ್ ಇದೆ ಇದು ಆಫ್ ಆಗಿಬಿಡುತ್ತೆ, ಯಾಕಂದರೆ ಲೈವ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ. ಸೊ ಇಲ್ಲಿ ನಿಮಗೆ ಏನು ಮಾಡಬೇಕಂತ ನಾನು ಎಕ್ಸ್ಪ್ಲೈನ್ನ ಮಾಡಿಬಿಡ್ತೀನಿ. ಸಿಂಪಲಿ ನೀವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಏನಾಗುತ್ತೆ ಅಂದರೆ ನಿಮ್ಮ ಸ್ಕ್ರೀನ್ ಓಪನ್ ಆಗುತ್ತೆ. ಸ್ಕ್ರೀನ್ ಅಂದರೆ ನಿಮ್ಮದು ನಾರ್ಮಲ್ ನೀವು ಫೋನ್ ಯಾವ ಥರ ಲಾಕ್ ಸ್ಕ್ರೀನ್ ಓಪನ್ ಮಾಡ್ತೀರಾ, ನಿಮ್ಮ ಫೋನ್ ಓಪನ್ ಆಗುತ್ತೆ. ಸೊ ನಿಮ್ಮದು ಫೋನ್ ಓಪನ್ ಆದಮೇಲೆ ನೀವೇನು ಮಾಡಬೇಕು, ನಿಮ್ಮದು ಕ್ಯಾಮರಾ ಎಲ್ಲ ಆಫ್ ಮಾಡಿಬಿಡಬೇಕು. ಕ್ಯಾಮರಾ, ಮೈಕು ಇದನ್ನೆಲ್ಲ ಆಫ್ ಮಾಡಿಬಿಡಿ. ಓಕೆನಾ, ಅಲ್ಲಿ ಆಪ್ಷನ್ಸ್ ಇರುತ್ತೆ ನಿಮಗೆ ಮೇಲೆ ಕ್ಯಾಮ್ರಾದು ಮತ್ತು ಮೈಕ್ದು. ಸೊ ಅದನ್ನು ಮ್ಯೂಟ್ ಮಾಡ್ಕೊಳ್ಳಿ, ಕ್ಯಾಮ್ರಾನ ಆಫ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಏನು ಸ್ಕ್ರೀನ್ ಇದೆ ಆ ಸ್ಕ್ರೀನಲ್ಲಿ ಬಂದುಬಿಟ್ಟು ಯೂಟ್ಯೂಬ್ನ ಓಪನ್ ಮಾಡಿಬಿಟ್ಟು ಈಗ ನೀವು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ರಲ್ವಾ, ಸೊ 4K ವಾಚ್ ಟೈಮ್ ಅವರ್ದು ಒಂದು ಪ್ಲೇಲಿಸ್ಟು, ಆ ಪ್ಲೇಲಿಸ್ಟ್ನ ನೀವು ಆನ್ ಮಾಡಿ ಬಿಟ್ಬಿಡಿ ಅದ್ರ ಪಾಡಿಗೆ. ಓಕೆನಾ, ಆ ಪ್ಲೇಲಿಸ್ಟ್ ಎಂಡ್ ಆಗೋವರೆಗೂ ಅದನ್ನು ಆನ್ ಮಾಡಿ ಇಟ್ಬಿಡಿ. ಓಕೆನಾ, ಸೊ ಅಲ್ಲಿ ನಿಮಗೆ ಜಾಯ್ನ್ ಆಗಿ ನೋಡೋರು ನೋಡ್ತಾರೆ. ಸೊ ಜಾಯ್ನ್ ಆಗಿಲ್ಲ ಅಂದರೂ ಕೂಡ ನೆಕ್ಸ್ಟು ನೀವು ಅಪ್ಲೋಡ್ ಮಾಡ್ತಿರಲ್ಲ ಅದೇ ಆಗಿಬಿಟ್ಟು ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗಿಬಿಟ್ಟಿರುತ್ತೆ ಅನ್ಲಿಸ್ಟೆಡಲ್ಲಿ. ಸೊ ನೀವೇನು ಮಾಡ್ಬೋದು, ಲೈವಲ್ಲಿ ಹೋಗಿಬಿಟ್ಟು ಆ ಲೈವ್ ಏನಿದೆ ಅದನ್ನು ಪಬ್ಲಿಕಲ್ಲಿಡಿ. ಓಕೆನಾ, ಸೊ ಪಬ್ಲಿಕ್ ಆಲ್ರೆಡಿ ಇದ್ದರೆ ಪಬ್ಲಿಕಲ್ಲಾಗುತ್ತೆ, ಇಲ್ಲ ಅನ್ಲಿಸ್ಟೆಡಲ್ಲಿ ಇಟ್ಟಿದ್ರೆ ನೀವು ಅನ್ಲಿಸ್ಟೆಡ್ ಆಗುತ್ತೆ. ಸೊ ಆ ಪ್ಲೇಲಿಸ್ಟ್ನ ಆನ್ ಮಾಡಾದಮೇಲೆ ನೀವೇನು ಮಾಡಿ, ನಿಮ್ಮದು ಪಬ್ಲಿಕ್ ಮಾಡಾದಮೇಲೆ ಎಷ್ಟು ಜನ ನೋಡ್ತಾರೆ ಅದ್ರ ಮೇಲೆ ನಿಮ್ಮ ಅಕಾರ್ಡಿಂಗ್ ನಿಮಗೆ ವಾಚ್ ಟೈಮ್ ಅವರ್ ಬಂದುಬಿಟ್ಟು ಸಿಗುತ್ತೆ. ಬೈ ಚಾನ್ಸ್ ಇದು ನಾನು ಹೇಳಿದ್ದು ಅರ್ಥ ಆಗಿಲ್ಲ, ನೀವು ನಮಗೆ ತೋರಿಸಿ ಅಂದರೆ ಸೊ ನಾನು ನೆಕ್ಸ್ಟು ಬೇರೆ ಫೋನಿಂದ ಲೈವ್ ಆಗಿ ನಿಮಗೆ ತೋರಿಸ್ತೀನಿ ಯಾವ ಥರ ನೀವು ಮಾಡಬೇಕು, ಏನು ಮಾಡಬೇಕು ಅಂತ. ಓಕೆನಾ, ಸೊ ಯಾರಿಗೆಲ್ಲ ಅರ್ಥ ಆಗಿದೆ ಸೊ ಮಾಡಿ, ದಯವಿಟ್ಟು ನಿಮ್ಮದು ವಾಚ್ ಟೈಮ್ ಅವರ್ ಏನಿದೆ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಕ್ವಶನು ಡೌಟ್ ಇದ್ದರೆ ನಂಗೆ ಕಮೆಂಟ್ಸಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.